ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋ ಸಂಪೂರ್ಣವಾಗಿ ನಮ್ಮ ಸೀನಿಯರ್ಸಿಗೆ ನಾವು ಸೆಂಡ್ ಆಫ್ ಮಾಡೋದಕ್ಕೋಸ್ಕರ ಏನೇನು ತಯಾರಿ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಗೈಸ್ 3 ಸರಿ ಹೇಳಿದ್ರು ಗೈಸ್. ಇದನ್ನ ಏನು ತಗೋಬೇಕಾಗುತ್ತೆ ಇದನ್ನ ನಾವು ಬೊಕ್ಕೆಯಾಗಿ ಮಾಡ್ತಾ ಇದ್ವಿ. ಅದು ಫೋಲ್ಡ್ ಆಗ್ತಿದೆ ಕ್ಲೀನ್ ಆಗಿ ಪೂರ್ತಿ ಕೊಡ್ರು ಅಲ್ಲಿ ಸ್ಟಿಲ್ ಡೇಟ್ ವೈಸ್ ಕೂಡ ಇರೋ 47 ಜನಕ್ಕೆ 6 ಜನ ಎಷ್ಟು ಕಷ್ಟಪಡ್ತಾ ಇದ್ದೀವಿ. ಮಾಡ್ತಾ ಇದ್ರೆ ಈಗ ಸರ್ ಇದನ್ನ ನೋಟಿಸ್ ಬೋರ್ಡ್ ಹಾಕ್ತೀವಿ. ಬಾಕ್ಸ್ ತಗೋಬನ್ನಿ. ಬಾಕ್ಸ್ ತಗೊಂಡು ಬನ್ನಿ. ಚಂದ ಐತತೆ ದಿವಸ ಸರ್ ಗಣಪತಿ ಕಲೆಕ್ಷನ್ ಅಲ್ಲ ಸರ್, ಇದು ಹಂಗೆ ಮಾಡಿ ಇದಕ್ಕೂ ಬೇಕು ಅಂತ. ಸರ್ ಅದೇ ಗಣಪತಿ ಕಲೆಕ್ಷನ್ ಗೆ ಹೋಗ್ ಕ್ಲಾಸ್ ಎಷ್ಟು ಹೇಳ್ಬೇಕು ಕೊಡೋಣ ಅದಕ್ಕೆ. ಗೈಸ್ ಇವಾಗ ಒಂದು ನೋಟಿಸ್ ಬೋರ್ಡಿಗೆ ಹಾಕಕ್ಕೆ ಹೋಗ್ತಾ ಇದ್ದೀವಿ. ಇವ್ರಿಗೊಂದು ಸೆಂಡ್ ಆಫ್ ಮಾಡ್ತಾ ಇದ್ದೀವಿ ಅಂತ ತಿಳಿಸ್ಬೇಕಲ್ಲ ಗೈಸ್. ಅಲ್ಲಿ ಫುಲ್ಲು ಡಿಸ್ಕಷನ್ ನಡೀತಿದೆ ನಮ್ಮ ಗುರುಗಳ ಜೊತೆ. ಬ್ಲರ್ ಆಗ್ತಿದೆ ಗೈಸ್, ಇಲ್ಲಿ ಅಷ್ಟೊಂದು ಕ್ಲಾರಿಟಿ ಇಲ್ಲ ಫೋನ್. ಬಟ್ ಮಾಡ್ತಾ ಇದ್ದಾರೆ ನೋಡಿ ಗೈಸ್ ನಮ್ಮ ಹುಡುಗಿರು. ಗೈಸ್ ಅವಾಗಲಿಂದ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಯಾವ್ದಾದ್ರು ಕುಯ್ಯಪಯ್ಯ ಅಂತ ವಾಯ್ಸ್ ಬಂತು ಅಂದರೆ ಅದು ವಿನೋದ ಆಗಿರ್ತಾನೆ, ವಿನೋದ ಮತ್ತು ತಾಯಿರಾಗಿರ್ತಾನೆ. ಈ ನಾಯಿ ಒಂದೇ ಬಿಡಿಸ್ಬೇಕು ಕಷ್ಟ. ಇವರಿಬ್ರು ಬೆಳಕಿಗೆ ಕೂತಿರೋದಕ್ಕೆ ಏನೋ ಕಾಣಿಸಲ್ಲ. ನೀವು ಕಾಣಿಸ್ತಾ ಪಾಂಡ್ಪುರ ಬರತ್ತಾ ಒಟ್ಟಿಗೆ ಹೇಳೋದು. ಪಾಂಡುಪುರ ಬರತ್ತಾ ಯಾಕೆ ಅದು ನಾರ್ಮಲ್ ಅನ್ಸುತ್ತೆ. ನೀವು ಬೇಕು ಅಂತಾನೆ ನೀಟಾಗಿ ಬರೋದ್ರೆ ಅದು ಹೆಂಗೋ ಅನ್ಸುತ್ತೆ. ಕೊಡಿ ಇನ್ನೊಂದು ಇಲ್ಲಿ ಅದು ಬೇರೆ ನೀನು ರೆಡ್ ಬೇಡ ಬೇರೆ ಎಲ್ಲಿ ಅಲ್ಲಿದೆ, ಇವಳ ಹತ್ರ ಇದೆ. ಅದು ಕೂಡ ಇನ್ನೊಂದು ಅಲ್ಲೇ ಇಲ್ಲಿದು ಸಾರಿ ಸಂದಿಲ್ಲಿ ಹಿಡ್ಕೊಂಬಿಟ್ಟು ಹುಡುಕ್ತೀವಿ. ಯಾರಿಗೆ ಬರ್ತಿದೆಯಮ್ಮ ನಮ್ಮ ಬರೀ ಬರೀನಾ ಕೊಡೋದು ಮಾಡಿಬಿಟ್ಟು ನಮ್ಮ ರೂಪಕ್ಕೆ ಮುದ್ರಿ ಅವ್ರಿಗೆ ಕೊಟ್ಟು ಮೇಲ್ಮೇಲಕ್ಕೆ ಹಾಕಿದ್ರು ಅಂತ ಹೇಳಿ ಚಿತ್ರ ಅವರು ತೆಗ್ದಾಕ್ಬಿಟ್ಟಿದ್ದಾರೆ. ನಾನೇ ತೆಗ್ದಾಕ್ಬಿಟ್ಟಿದ್ದೆ. ಹೌದು, ತೆಗ್ಸಿದ್ದು ಚಿತ್ರ. ಸಾಕು ಇಷ್ಟೇ. ಇಲ್ಲಿ ಒಂದು ಅಲ್ಲಿಗೊಂದು ಇದು ಬೆಸ್ಟ್, ಕರೆಕ್ಟಾಗಿ ಫೋಕಸ್ ಆಗುತ್ತೆ. ಬಂದಿದ ತಕ್ಷಣ ಫೋಕ್ ಆಗುತ್ತೆ. ಇದು ನ್ಯೂಸ್ ರೀಡಿಂಗು ಫುಲ್ ಜರ್ನಲಿಸ್ಟು. ಏನು ಹೇಳಿದ್ರು ಹಂಗೆ ಉತ್ತರ ಕೊಡ್ತೀವಿ. ಕತ್ರಿ ಕೊಡ್ರವ, ಕತ್ರಿ ಕೊಡ್ರಿ. ಎರಡು ಒಂದೇ ಥರ ಇದೆ. ಎರಡು ಇಲ್ಲ ಅಲ್ಲ ವಿಡಿಯೋ ಫುಲ್ಲು ಬ್ಲಾಗೇ ಮಾಡ್ಕೊಡ್ತಾಳಲ್ಲ. ಗೈಸ್ ಇಲ್ಲಿ ಡೆಕೋರೇಷನ್ ಮಾಡಿ ಅಂತಂದರೆ ಇವ್ರ ಮದುವೆ ಬಗ್ಗೆ ಮಾತಾಡ್ಕೊಂಡು ಕೂತಿದ್ದಾರೆ. ಪ್ರೀ ವೆಡ್ಡಿಂಗಿಗೆ ಇವಳು ಫೋಟೋಶೂಟ್ ಮಾಡಿಕೊಡ್ತಾಳಂತೆ ಚಿತ್ರಶ್ರೀ. ಇವಳು ಮೇಕಪ್ ಮಾಡ್ತಾಳೆ. ನೀನು ಮಾಡೋಕ್ಕೆ ಹೋಗ್ಬಿಡಕ್ಕಿರ್ತಿ ದಯವಿಟ್ಟು. ಅವಳು ಚೆನ್ನಾಗಿ ಅವಳೇ ಸೆಲ್ಫ್ ಮಾಡ್ಕೊತಾಳೆ. ಬೇಡ ಬೇಡ ನನ್ನ ಮದುವೆ ಆಗ್ತೀನಿ ಫ್ಯಾನ್ಸಿ ವಿಡಿಯೋ ಮೇಕರು. ಆಯಿತು ಬನ್ನಿ. ನಾನು ಮಾಡಬೇಕು. ಹಾಂ ನಡೀರಿ ಬಾ. ನಾನೇ ಫಸ್ಟಿಗೆ ಹೋಗ್ಬೇಕಾ? ನೀನು ಸೆಕೆಂಡ್ ಇಯರ್ ತಾನೆ? ಒಂದೇ ಒಬ್ರಲ್ಲ ನೀನು ಹಾಗೆ ಮಾಡ್ಕೊಂಡು ಲೂಸ್ ಮಾದ ಯೋಗಿ ಆಲ್ರೆಡಿ ನಾನು ಒಂದೆರಡು 3-4 ಡೇಸ್ದು ಇದು ವಿಡಿಯೋ ಕಂಟಿನ್ಯೂಷನ್ನು. ಇವಳೊಬ್ಳು ಲೂಸ್ ಥರ ಡ್ಯಾನ್ಸ್ ಮಾಡ್ಕೊಂಡಿರ್ತಾಳೆ. ಪಾಪ ಅವಳೇನೋ ಮಾಡ್ತಾ ಇದ್ದಾಳೆ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ನೋಡಿ ಗಾಯ್ಸ್ ಇಷ್ಟೇ ಜನ, ಇನ್ನೊಂದು 2-3-4 ಜನ ಜಾಯ್ನ್ ಆದರೆ ಆಗ್ಬೋದು. ಹಾಂ, ನಾವು ಫೇರ್ವೆಲ್ ಮಾಡೋಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಾಯಿದ್ದೀವಿ. ಇಷ್ಟೇ ಗೈಸ್. ಇವತ್ತು ಭಾನುವಾರ ಗೈಸ್. ಡಿಪಾರ್ಟ್ಮೆಂಟಲ್ಲಿ ಯಾರೂ ಇಲ್ಲ, ಇರೋದು ನಾವು 4 ಜನ ಇದ್ದೀವಿ. ಏನಕ್ಕೆ ಅಂದರೆ ಡೆಕೋರೇಷನಿಗೆ ಅಂತ ಇರೋದು. ಆ್ಯಂಡ್ ಚಿತ್ರಶ್ರೀ ಇವಾಗ ಬಂದವರೆ ಇಲ್ಲಿ ಎಲ್ಲ ಹೊತ್ಕೊಂಡು ಹೋಗೋಕ್ಕೆ. ಪಾಪ ಇವರು ನಮ್ಮ ಮಾದೇವಣ್ಣ ಅವರು ಇವರಿಗೆ ಅಂತ ಮಾಡ್ತಾಯಿದ್ದೀವಿ, ಆದರೆ ಅವನೇ ಬಂದು ಕೆಲಸ ಮಾಡೋಂಗೆ ಆಗಿದೆ. ಅದೇ ಪರಿಸ್ಥಿತಿ ನಮ್ಮದು ಡಿಪಾರ್ಟ್ಮೆಂಟಿಂದು. ಏನು ಮಾಡೋಕ್ಕಾಗಲ್ಲ. ಗಂಡು ಮಕ್ಕಳಿಲ್ಲ. ನಮ್ಮ ಕ್ಲಾಸಲ್ಲಿ ಗಂಡು ಮಕ್ಕಳಿಲ್ಲ, ಗಂಡಸರಿಲ್ಲ ಗೈಸ್. ಅದಕ್ಕೆ ಸೆಕೆಂಡ್ ಇಯರ್ಸ್ನ ಕರ್ಕೊಂಡಿದ್ದೀವಿ ಗೈಸ್. ಇಷ್ಟೇ ಜನ ಇರೋದು ಗೈಸ್. ಪಾಪ ಇವು 5 ಕರ್ಕೊಂಡು ಕೆಲಸ ಮಾಡಿಸ್ತಾ ಇದ್ದೀವಿ. ಹೌದು, ಯಾರೂ ಬರಲಿಲ್ವಲ್ಲ ಮರಿವು. ಅಯ್ಯೋ ಮಾಸ್ಕ್ ಹಾಕೊಳ್ಳೋ. ಅಕ್ಕ ದೊಡ್ಡ
ಏನೋ ಹೋಗ್ತಿದೆ ಕೊಂಡ್ರೆ ಅವಾಗಲಿಂದ ಇದು ಅಂತ ಭಯ ಆಗ್ತಿದೆ ನನಗೆ. ಯಪ್ಪ ನೋಡೋಕ್ಕಾಗ್ತಾಯಿಲ್ಲ ನಿಜವಾಗ್ಲೂ. ನೀನು ಹಿಂಗೆ ಬಂದ್ಬಿಡು ಆಯ್ತಾ, ಈ ಮಾಸ್ಕ್ ನಿಮಗೆ ಕೊಡ್ತೀವಿ. ಇಲ್ಲಿ ನೀನು ನೀನೇ ಫೋನ್ ಮಾಡಿ ಅಂತ ದೆವ್ವ ಅಲ್ಲಿಂದ ಇಲ್ಲಿವರೆಗೂ ಫೋನ್ ನೋಡೋಕೆ ಬಂದಿದ್ದಾನೆ. ನನಗೆ ಗೊತ್ತಿಲ್ಲ, ನಿನ್ನ ಮರ್ಯಾದೆ ತೆಗೆದು ನಿಂಗೇನಾಗಬೇಕು ಅಲ್ವಾ ಪ್ರಕಾಶ್? ಏನಾರು ಆಗಬೇಕಾ? ನಿನ್ನೆ ಇಲ್ಲ, ನಿನ್ನ ಪರ್ಮಿಷನ್ ಏನಕ್ಕೆ ತಗೋಬೇಕು? ಕೊಡು. ಕಟ್ ಮಾಡ್ಕೊಳ್ಳೋದು ಅದರಂತೆ ಅದ್ರ ಪಕ್ಕದಲ್ಲೇ ಇಟ್ಕೊಳ್ತಾರೆ. ನಗಡ ಅವಳು ನಗಳದೇ ಬಿಟ್ಲತ್ಲಾಗಿ. ಹೆಂಗ ಹೋಗೋ ಅಷ್ಟೊತ್ತಿಗೆ 7:05 ಹೊತ್ತಾಗೋಗುತ್ತೆ. ಬಾಯ್ 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 ಗೈಸ್, ನಾನು ನೋಡ್ತಾ ಇದ್ದೀನಿ. ಸೊಳ್ಳೆ ಚಪ್ಪಲ್ಲ ಎಲ್ಲ ಮರ್ತೋಗ್ತಾ ಬಾಯ್ ಕಣ ಮಂಗ.